ವೀಕ್ಷಕರೇ. ಶ್ರೀರಾಮ 14 ವರ್ಷ ವನವಾಸವನ್ನ ಮುಗಿಸ್ಕೊಂಡು ಬಂದಾದ್ಮೇಲೆ ಇಡೀ ಅಯೋಧ್ಯೆ ದೀಪಾವಳಿ ಹಬ್ಬವನ್ನ ಆಚರಿಸ್ತು. ಇವತ್ತು 550 ವರ್ಷಗಳ ನಂತರ ಶ್ರೀರಾಮ ಸಕುಟುಂಬ ಸಮೇತವಾಗಿ ಅಯೋಧ್ಯೆಗೆ ಬರ್ತಿದ್ದಾನೆ. ಹಾಗಾಗಿ ಎಲ್ರೂ ನಿಮ್ಮ ನಿಮ್ಮ ಮನೆಯಲ್ಲಿ ದೀಪವನ್ನ ಬೆಳಗಿ ಪ್ರಸಾದವನ್ನ ಮಾಡಿ ರಾಮ ಸ್ತೋತ್ರಗಳನ್ನ ಪಠಿಸಿ ರಾಮನ ಹಾಡುಗಳನ್ನು ಕೇಳಿ ಕತೆಗಳನ್ನ ಕೇಳಿ ಒಟ್ನಲ್ಲಿ ರಾಮನಲ್ಲಿ ಲೀನರಾಗಿ. ನಾವು ಇವತ್ತಿನ ಸಂಚಿಕೆಯಲ್ಲಿ ಶ್ರೀರಾಮ 14 ವರ್ಷ ವನವಾಸಕ್ಕೆ ಏಕೆ ಹೋದ ಅಂದ್ರೆ ರಾಮಾಯಣದ ಅಯೋಧ್ಯೆ ಕಾಂಡದ ಬಗ್ಗೆ ತಿಳ್ಕೊಳ್ಳೋಣ. ಅಯೋಧ್ಯೆ ಸಂಭ್ರಮ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಸುರಭಿ. ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಮದುವೆ ಮಾಡಿಕೊಂಡು ಅಯೋಧ್ಯೆಗೆ ಬರ್ತಾರೆ. 12 ವರ್ಷಗಳ ಕಾಲ ಎಲ್ಲರೂ ಬಹಳ ಸಂತಸದಿಂದ ಇರ್ತಾರೆ. ಆಗಲೇ ಒಂದು ದಿನ ಭರತ ಹಾಗೂ ಶತ್ರುಘ್ನ ತಮ್ಮ ತಾಯಿಯರ ತವರು ಮನೆಗೆ ಹೋಗ್ತಾರೆ. ಆಗ ದಶರಥ ತನ್ನ ಕಿರೀಟವನ್ನ ಹಾಕೋಬೇಕಾದ್ರೆ ಕನ್ನಡಿ ಮುಂದೆ ನಿಂತು ತನಗೆ ಬಿಳಿ ಕೂದಲು ಬಂದಿದೆ ಅಂತ ನೋಡ್ತಾನೆ. ಆಗ ದಶರಥ, ಇನ್ನೂ ನನಗೆ ವಯಸ್ಸಾಗಿದೆ, ಈಗ ರಾಮನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ನಿರ್ಧರಿಸ್ತಾನೆ. ಕೂಡಲೇ ತಮ್ಮ ಕುಲಗುರು ವಸಿಷ್ಠರ ಬಳಿ ಹೋಗ್ತಾನೆ. ವಸಿಷ್ಠರು ಕೂಡ ಬಹಳ ಸಂತಸದಿಂದ ಅವನ ನಿರ್ಧಾರಕ್ಕೆ ಆಜ್ಞೆಯನ್ನ ನೀಡ್ತಾರೆ. ಆದರೆ ದಶರಥ ಈ ವಿಷಯವನ್ನ ತನ್ನ ರಾಣಿಯರೊಂದಿಗೆ ಚರ್ಚಿಸುವುದಿಲ್ಲ. ಮುಂದಿನ ದಿನ ದಶರಥ ಎಲ್ಲ ಮಂತ್ರಿಗಳ ಮುಂದೆ ಹಾಗೂ ಆಸ್ಥಾನದವರ ಮುಂದೆ ತನ್ನ ನಿರ್ಧಾರವನ್ನು ಹೇಳುತ್ತಾನೆ. ಎಲ್ಲರೂ ಬಹಳ ಸಂತಸದಿಂದ ಇದನ್ನ ಒಪ್ಪಿಕೊಳ್ತಾರೆ. ರಾಮನು ಕೂಡ ತನ್ನ ತಂದೆಯ ಮಾತನ್ನು ಪಾಲಿಸುವುದು ಅವನ ಕರ್ತವ್ಯ ಎಂದು ಈ ನಿರ್ಧಾರಕ್ಕೆ ತಲೆಬಾಗ್ತಾನೆ. ಈ ವಿಷಯ ನಡೆದ 14 ದಿನಗಳ ನಂತರ ಕೈಕೇಯಿಗೆ ಈ ವಿಷಯ ತಿಳಿಯುತ್ತದೆ. ಮೊದಲಿಗೆ ಕೈಕೇಯಿ ಇದನ್ನು ಕೇಳಿ ಉತ್ಸಾಹದಿಂದ ಸ್ವೀಕರಿಸ್ತಾಳೆ. ನಂತರ ಮಂಥರೆ ಅವಳ ಮನಸ್ಸನ್ನ ಬದಲಾಯಿಸ್ತಾಳೆ. ರಾಮ ಒಂದು ವೇಳೆ ರಾಜನಾದರೆ ಭರತ ಎಂದಿಗೂ ರಾಜನಾಗಲು ಸಾಧ್ಯವಾಗುವುದಿಲ್ಲ ಹಾಗೂ ಭರತ ಸದಾ ರಾಮನ ಸೇವಕನಾಗಿ ಇರಬೇಕೆಂದು ಹೇಳುತ್ತಾಳೆ. ಇದನ್ನು ಕೇಳಿ ಕೈಕೇಯಿಯ ಮನಸ್ಸು ಬದಲಾಯಿತು. ದಶರಥ ರಾಮನ ಪಟ್ಟಾಭಿಷೇಕದ ವಿಷಯವನ್ನು ಹೇಳಲು ಕೈಕೇಯಿಯ ಕೋಣೆಗೆ ಬರುತ್ತಾನೆ. ಆದರೆ ಕೈಕೇಯಿ ಕಪ್ಪು ವಸ್ತ್ರ ಧರಿಸಿ ಕೂದಲನ್ನು ಬಿಟ್ಟು ನೆಲದ ಮೇಲೆ ಕೂತಿರುತ್ತಾಳೆ. ದಶರಥ ಏನಾಯ್ತು ಎಂದು ಕೇಳಿದಾಗ ಕೈಕೇಯಿ ಹೀಗೆ ಹೇಳುತ್ತಾಳೆ. ಒಮ್ಮೆ ರಾಕ್ಷಸರ ವಿರುದ್ಧ ನೀವು ಯುದ್ಧ ಮಾಡಿ ತೀವ್ರವಾಗಿ ಗಾಯಗೊಂಡಿದ್ದಿರಿ. ಆಗ ನಾನು ನಿಮ್ಮ ರಥವನ್ನು ಸುರಕ್ಷಿತ ಸ್ಥಳಕ್ಕೆ ಓಡಿಸಿದೆ. ಆಗ ನೀವು ನನಗೆ 2 ಅನುಗ್ರಹಗಳನ್ನು ಕೊಡುವುದಾಗಿ ಹೇಳಿದ್ದಿರಿ. ಈಗ ನಾನು ಅದನ್ನು ನಿಮ್ಮಿಂದ ಕೇಳುತ್ತಿರುವೆ ಎಂದು ಹೇಳಿದಳು. ಆಗ ದಶರಥ ದಯವಿಟ್ಟು ಕೇಳು ಎಂದು ಹೇಳಿದ. ಅದಕ್ಕೆ ಕೈಕೇಯಿ, ಮೊದಲನೆಯ ವರ, ರಾಮನ ಪಟ್ಟಾಭಿಷೇಕ ಆಗಬಾರದು. ಅವನ ಸ್ಥಾನದಲ್ಲಿ ಭರತನ ಪಟ್ಟಾಭಿಷೇಕ ಆಗಬೇಕು. ಎರಡನೆಯದ್ದು, ರಾಮ 14 ವರ್ಷ ವನವಾಸಕ್ಕೆ ಹೋಗಬೇಕು ಎಂದು ಹೇಳಿದಳು. ಇದನ್ನು ಕೇಳಿ ದಶರಥನಿಗೆ ಮಾತೇ ಬರಲಿಲ್ಲ. ಆದರೂ ದಶರಥ ರಘುವಂಶದವರು, ತಮ್ಮ ಮಾತನ್ನು ಮೀರುವುದಿಲ್ಲ ಎಂದು ಭರತನಿಗೆ ಪಟ್ಟಾಭಿಷೇಕ ಮಾಡಲು ಒಪ್ಪಿಕೊಂಡರು. ಆದರೆ ಅವನಿಗೆ ರಾಮನನ್ನು ವನವಾಸಕ್ಕೆ ಕಳುಹಿಸಲು ಸ್ವಲ್ಪವೂ ಇಷ್ಟವಿರಲಿಲ್ಲ. ಆದರೂ ಅವನಿಗೆ ಬೇರೆ ಯಾವುದೇ ದಾರಿ ಇಲ್ಲದ ಕಾರಣ ರಾಮನನ್ನು ತನ್ನ ಕೋಣೆಗೆ ಕರೆಸಿದ ಹಾಗೂ ಕೈಕೇಯಿಯ ವರಗಳನ್ನು ವಿವರವಾಗಿ ರಾಮನಿಗೆ ತಿಳಿಸಿದ. ರಾಮ ಇದಕ್ಕೆ ನಗುತ್ತಾ, ಇಷ್ಟಕ್ಕೆಲ್ಲ ಚಿಂತೆ ಪಡುವ ಅವಶ್ಯಕತೆ ಏನಿದೆ ಅಪ್ಪ ಎಂದು ಹೇಳುತ್ತಾನೆ. ನಾನು ನಿಮ್ಮ ಆದೇಶ ಹಾಗೂ ಕೈಕೇಯಿ ಮಾತೆಯ ಆದೇಶವನ್ನು ಪಾಲಿಸಲು ಸದಾ ಸಿದ್ಧನಾಗಿರ್ತೇನೆ ಅಂತ ಹೇಳ್ತಾನೆ. ವೀಕ್ಷಕರೇ, ಈಗ ನಿಮಗೊಂದು ಸಂದೇಹ ಬರ್ಬೋದು. ಕೈಕೇಯಿ ರಾಮನನ್ನ ಅಷ್ಟು ಪ್ರೀತಿಸ್ತಿದ್ಲು, ಅವಳು ಹೇಗೆ ರಾಮನನ್ನ 14 ವರ್ಷ ವನವಾಸಕ್ಕೆ ಕಳುಹಿಸಲು ಸಾಧ್ಯ? ಇದಕ್ಕೆ ಈಗ ಉತ್ತರ ತಿಳ್ಕೊಳ್ಳೋಣ. ನಮಗೆಲ್ಲ ಈಗಾಗಲೇ ತಿಳಿದಿದೆ, ದೇವತೆಗಳಿಂದಲೇ ಈ ರಾಮಾಯಣ ನಡೀತಾ ಇರೋದು. ಹಾಗಾಗಿ ದೇವತೆಗಳು ಕೈಕೇಯಿಯ ಬಳಿ ಹೋಗಿ ರಾಮನನ್ನು 14 ವರ್ಷ ವನವಾಸಕ್ಕೆ ಕಳುಹಿಸಲು ಕೇಳುತ್ತಾರೆ. ಏಕೆಂದರೆ ರಾಮನಿಗೆ ಅಯೋಧ್ಯೆಯಲ್ಲಿ ಪಟ್ಟಾಭಿಷೇಕ ಆದರೆ ಅವನು ರಾಜ್ಯಭಾರ ಮಾಡುತ್ತಾನೆ. ಅಲ್ಲಿ ರಾವಣನನ್ನು ಕೊಲ್ಲುವವರಾರು? ಹಾಗಾಗಿ ಕೈಕೇಯಿ ಕೂಡ ರಾಮನ ಸಾಧನೆಗಾಗಿ ಹಾಗೂ ರಾವಣನ ಅಂತ್ಯಕ್ಕಾಗಿ ರಾಮನನ್ನು 14 ವರ್ಷ ವನವಾಸಕ್ಕೆ ಕಳುಹಿಸುತ್ತಾಳೆ. ಈಗ ಕೈಕೇಯಿ 14 ವರ್ಷವೇ ಏಕೆ ರಾಮನನ್ನು ವನವಾಸಕ್ಕೆ ಕಳುಹಿಸಿದಳು? ಅದನ್ನ ತಿಳ್ಕೊಳ್ಳೋಣ. ಕೈಕೇಯಿ ರಾಮನಿಗೆ 14 ವರ್ಷಗಳ ವನವಾಸವನ್ನು ನೀಡುವ ಕಾರಣವೇನೆಂದರೆ, ಒಬ್ಬ ವ್ಯಕ್ತಿಯು ಎಲ್ಲ 14 ಇಂದ್ರಿಯಗಳನ್ನು ಹಿಡಿತದಲ್ಲಿ ಇಟ್ಟುಕೊಂಡರೆ, ಅಂದರೆ
5 ಜ್ಞಾನೇಂದ್ರಿಯ, ಕಿವಿ, ಮೂಗು, ಕಣ್ಣು, ನಾಲಿಗೆ ಮತ್ತು ಚರ್ಮ, 5 ಕರ್ಮೇಂದ್ರಿಯ ಮತ್ತು ಮನಸ್ಸು, ಬುದ್ಧಿ, ಚಿತ್ ಹಾಗೂ ಅಹಂಕಾರ. ಇದನ್ನೆಲ್ಲ ರಾಜ್ಯಭಾರ ಮಾಡುವಾಗ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಲು ಸಾಧ್ಯವಿಲ್ಲ. ಹಾಗಾಗಿ ವನವಾಸದಲ್ಲಿ ಏಕಾಂಗಿಯಾಗಿದ್ದರೆ ಆತ್ಮದ ನಿಯಂತ್ರಣ ಸುಲಭ ಎಂದು ಭಾವಿಸಿ 14 ವರ್ಷದ ವನವಾಸವನ್ನು ಹೇಳುತ್ತಾಳೆ. ಆಗಲೇ ರಾವಣನ ಅಹಂಕಾರ ಮತ್ತು ಅವನನ್ನು ಕೊಲ್ಲಲು ಸಾಧ್ಯವೂ ಎಂದು ಅವಳ ಭಾವನೆ. ಇದರಲ್ಲಿ ನೀವು ಇದು ಕೈಕೇಯಿಯ ಸಂಚು ಎಂದಾದರೂ ನಂಬಬಹುದು ಅಥವಾ ದೇವತೆಗಳ ಆಟ ಎಂದಾದರೂ ನಂಬಬಹುದು. ನನ್ನನ್ನು ಕೇಳಿದರೆ ಇದು ಖಂಡಿತ ದೇವತೆಗಳ ಆಟ. ಈಗ ಕಥೆಯನ್ನ ಮುಂದುವರಿಸೋಣ. ರಾಮ ವನವಾಸಕ್ಕೆ ಹೋಗುತ್ತಿರುವ ವಿಷಯ ತಿಳಿದ ಲಕ್ಷ್ಮಣ ಕೋಪದಿಂದ ರಾಮನಿಗೆ ಹೀಗೆ ಹೇಳುತ್ತಾನೆ. ಅಪ್ಪ ಹೇಗೆ ಈ ರೀತಿ ನಿರ್ಧಾರ ತೆಗೆದುಕೊಳ್ಳಲು ಸಾಧ್ಯ? ನೀನೇ ಹಿರಿಯ ಮಗ, ನೀನೇ ರಾಜನಾಗಬೇಕು, ನಿನಗೆ ಪಟ್ಟಾಭಿಷೇಕ ಆಗಬೇಕು ಎಂದು ಕೋಪದಿಂದ ಹೇಳುತ್ತಾನೆ. ಆಗ ರಾಮ ಅವನಿಗೆ ಸಮಾಧಾನ ಮಾಡ್ತಾನೆ. ನಮ್ಮ ರಘುವಂಶದವರು ಯಾವುದೇ ಮಾತನ್ನು ಮೀರುವುದಿಲ್ಲ. ಅಪ್ಪ ಕೈಕೇಯಿ ಮಾತೆಗೆ ಕೊಟ್ಟಿರುವ ವಚನವನ್ನು ನಾವು ಮೀರಲು ಸಾಧ್ಯವಿಲ್ಲ ಎಂದು ಹೇಳುತ್ತಾನೆ. ಆಗ ಲಕ್ಷ್ಮಣ, ನೀನಿರದ ಅಯೋಧ್ಯೆಯಲ್ಲಿ ನಾನೂ ಇರುವುದಿಲ್ಲ, ನಾನು ನಿನ್ನೊಟ್ಟಿಗೆ ವನವಾಸಕ್ಕೆ ಬರುತ್ತೇನೆ ಎಂದು ಹೇಳುತ್ತಾನೆ. ಆಗ ರಾಮ ಲಕ್ಷ್ಮಣನೊಟ್ಟಿಗೆ ವಾದ ವಿವಾದ ಮಾಡಿದರೂ ಅವನು ಒಪ್ಪುವುದಿಲ್ಲ ಎಂದು ಅವನಿಗೆ ತಿಳಿದಿತ್ತು. ಹಾಗಾಗಿ ಸರಿ ಎಂದು ಹೇಳುತ್ತಾನೆ. ಈ ವಿಷಯವನ್ನು ಸೇವಕಿ ಸೀತೆಗೆ ತಿಳಿಸುತ್ತಾಳೆ. ಆಗ ಸೀತೆಯು ಓಡೋಡಿ ರಾಮನಲ್ಲಿ ಬಂದು ನಾನು ನಿಮ್ಮೊಟ್ಟಿಗೆ ಬರುತ್ತೇನೆ ಎಂದು ಹೇಳುತ್ತಾಳೆ. ರಾಮ ಎಷ್ಟೇ ಬೇಡ ಎಂದರೂ ಅವಳು ಕೇಳುವುದಿಲ್ಲ. ಹಾಗಾಗಿ 3 ಜನ ಕಾಡಿಗೆ ಹೋಗಲು ಸಿದ್ಧರಾಗ್ತಾರೆ. ರಾಮನ ತಾಯಿ ಕೌಸಲ್ಯೆ ಕೂಡ ಅವರೊಟ್ಟಿಗೆ ಬರಲು ಸಿದ್ಧಳಾಗ್ತಾಳೆ. ಆದರೆ ರಾಮ, ಈಗ ತಂದೆಯ ಆರೋಗ್ಯ ಸರಿಯಿಲ್ಲ, ಈಗ ಅವರಿಗೆ ನಿನ್ನ ಅವಶ್ಯಕತೆ ಇದೆ ಎಂದು ಸಮಾಧಾನ ಮಾಡ್ತಾರೆ. ಈ ವಿಷಯ ಜನರಿಗೆ ತಲುಪಿತು. ಎಲ್ಲರೂ ದಶರಥನನ್ನು, ಮಂಥರೆಯನ್ನು ಹಾಗೂ ಕೈಕೇಯಿಯನ್ನು ನಿಂದಿಸಲು ಶುರು ಮಾಡಿದರು. ರಾಮ, ಲಕ್ಷ್ಮಣ, ಸೀತೆಗೆ ಮಂಥರೆ ಕೇಸರಿ ಬಣ್ಣದ ವಸ್ತ್ರಗಳನ್ನು ಸಿದ್ಧಪಡಿಸಿದ್ದಳು. ಅವರು ಆ ವಸ್ತ್ರಗಳನ್ನು ಧರಿಸಿ ಅವರಿಗಾಗಿ ಸುಮಂತ ರಥ ತಯಾರಿಸಿದ್ದ ಅದರಲ್ಲಿ ಕೂತು ಪ್ರಯಾಣ ಶುರು ಮಾಡಿದರು. ಜನರೆಲ್ಲ ರಥದ ಹಿಂದೆ ಓಡೋಡಿ ಬರುತ್ತಿದ್ದರು, ಬಿಕ್ಕಿ ಬಿಕ್ಕಿ ಅಳುತ್ತಿದ್ದರು. ಸಂಜೆಯವರೆಗೂ ಜನರೆಲ್ಲ ರಥವನ್ನೇ ಹಿಂಬಾಲಿಸಿಕೊಂಡು ಹೋಗುತ್ತಿದ್ದರು. ಅದನ್ನು ನೋಡಿ ರಾಮನಿಗೆ ಬಹಳ ದುಃಖವಾಯಿತು. ಅಲ್ಲೇ ಒಂದು ನದಿಯ ತೀರದಲ್ಲಿ ರಥವನ್ನು ನಿಲ್ಲಿಸಿ ವಿಶ್ರಾಂತಿ ಪಡೆದರು. ಊರ ಜನರು ದಣಿವಿನಲ್ಲಿ ಗಾಢ ನಿದ್ರೆಗೆ ಹೋದರು. ಆಗ ರಾಮ ಎಲ್ಲರೂ ಏಳುವ ಮುನ್ನವೇ ರಥವನ್ನು ತೆಗೆಯಲು ಹೇಳಿದ. ರಾಮ ಲಕ್ಷ್ಮಣರ ರಥ ಶೃಂಗವೇರಾಪುರಕ್ಕೆ ತಲುಪುತ್ತೆ. ಅಲ್ಲಿ ಗಂಗೆಗೆ ನಮಸ್ಕರಿಸುತ್ತಾ ವಿಶ್ರಾಂತಿ ಪಡೆದುಕೊಳ್ತಾರೆ. ನಿಷಾದ ರಾಜನಿಗೆ ರಾಮ ಅಲ್ಲಿಗೆ ಬಂದಿರುವ ಸೂಚನೆ ಸಿಗುತ್ತೆ. ಕೂಡಲೇ ರಾಮನನ್ನು ನೋಡಲು ಓಡೋಡಿ ಬರುತ್ತಾನೆ. ಬಂದು ತಮ್ಮ ಅರಮನೆಗೆ ಬರಲು ಕೇಳುತ್ತಾನೆ. ಆದರೆ ರಾಮ ತಾವು 14 ವರ್ಷ ವನವಾಸದಲ್ಲೇ ಇರಬೇಕು ಎಂದು ಅದನ್ನು ನಿರಾಕರಿಸುತ್ತಾನೆ. ಆದರೆ ನಿಷಾದ ರಾಜನಿಗೆ ದುಃಖವಾಗಬಾರದೆಂದು ಒಂದು ದೋಣಿಯ ವ್ಯವಸ್ಥೆ ಮಾಡಿಕೊಡಲು ಕೇಳುತ್ತಾನೆ. ಹಾಗೂ ತನ್ನೊಡನೆ ಬಂದ ಸುಮಂತನಿಗೆ ರಾಜ್ಯಕ್ಕೆ ಹಿಂದಿರುಗಲು ಹೇಳುತ್ತಾನೆ. ಸುಮಂತ ಕಣ್ಣೀರಿಡುತ್ತಾ ರಾಜ್ಯಕ್ಕೆ ಹಿಂದಿರುಗುತ್ತಾನೆ. ಸುಮಂತ ಬರುವಾಗ ರಾಮ, ಲಕ್ಷ್ಮಣ, ಸೀತೆಯನ್ನು ಕರೆತರುತ್ತಾನೆ ಎಂದು ನಂಬಿಕೆಯಲ್ಲಿದ್ದ ದಶರಥ ಅವರಿಲ್ಲದೆ ಬಂದಿದ್ದನ್ನು ನೋಡಿ ದುಃಖಿತನಾದ. ರಾಮ ರಾಮ ಎಂದು ಜಪಿಸುತ್ತಾ ಅಳುತ್ತಿದ್ದ. ಕೌಸಲ್ಯೆಯು ಅಲ್ಲಿಯೇ ಕುಳಿತಿದ್ದಳು. ಆಗ ದಶರಥ ಇದೆಲ್ಲ ಆ ಶಾಪದ ಕಾರಣ ಎಂದು ಹೇಳಿದ. ಕೌಸಲ್ಯೆ ಯಾವ ಶಾಪ ಎಂದು ಕೇಳಿದಾಗ ದಶರಥ ಶ್ರವಣಕುಮಾರನ ಕಥೆಯನ್ನು ಹೇಳ್ತಾನೆ. ನನಗೆ ಮದುವೆಯಾಗುವ ಮುನ್ನ ಬೇಟೆಗೆ ಹೋಗಿದ್ದೆ. ಆಗ ಅದೊಂದು ಜಿಂಕೆ ಎಂದು ಭಾವಿಸಿ ಒಬ್ಬ ಬಾಲಕನ ಮೇಲೆ ಬಿಲ್ಲು ಹೊಡೆದೆ. ಅವನು ಸಾಯುವ ಮುನ್ನ ತನ್ನ ಅಂಧ ತಂದೆ ತಾಯಿಯರಿಗೆ ನೀರು ಕೊಡಲು ಹೇಳಿದ. ನಾನು ನೀರು ಕೊಡಲು ಹೋದಾಗ ಅವರಿಗೆ ನಾನು ಅವನ ಮಗ ಶ್ರವಣ ಅಲ್ಲ ಎಂದು ತಿಳಿಯಿತು. ಆಗ ನಾನು ನಡೆದದ್ದನ್ನೆಲ್ಲ ಹೇಳಿದೆ. ಅವರು ಕೋಪದಿಂದ ನಾವು ಹೇಗೆ ನಮ್ಮ ವೃದ್ಧಾಪ್ಯದಲ್ಲಿ ಮಗನಿಲ್ಲದೆ ಜೀವಿಸಬೇಕೋ ಹಾಗೆಯೇ ನೀನು ಜೀವಿಸುವೆ ಎಂದು ಶಾಪ ಕೊಟ್ಟರು. ಅದನ್ನು ಹೇಳುತ್ತಾ ಹೇಳುತ್ತಾ ರಾಮ ರಾಮ ಎಂದು ಜಪಿಸುತ್ತಾ ಅಲ್ಲಿಯೇ ಪ್ರಾಣ ಬಿಟ್ಟ. ಈ ಸುದ್ದಿ ಇಡೀ ರಾಜ್ಯಕ್ಕೆ ಹಬ್ಬಿತು. ಅದೇ ಸಮಯಕ್ಕೆ ಭರತ ಶತ್ರುಘ್ನರು ತಮ್ಮ ತಾಯಿಯ ತವರು ಮನೆಯಿಂದ ರಾಜ್ಯಕ್ಕೆ ಬಂದರು. ಬಂದ ಕೂಡಲೇ ನಡೆದ ವಿಷಯವನ್ನೆಲ್ಲ ತಿಳಿದುಕೊಂಡು ಭರತ ತನ್ನ ತಾಯಿ ಕೈಕೇಯಿಯ ಮೇಲೆ ಕುಪಿತಗೊಂಡು ನಾನು ಹೋಗಿ ರಾಮನನ್ನು ಕರೆತರುವೆ ಎಂದು ಕಾಡಿಗೆ ಹೊರಟ. ಆಗ ರಾಮ ಲಕ್ಷ್ಮಣರು ಚಿತ್ರಕೂಟದಲ್ಲಿರ್ತಾರೆ. ಭರತ ರಾಮನನ್ನ ಹುಡ್ಕೊಂಡು ಚಿತ್ರಕೂಟಕ್ಕೆ ಬರ್ತಾನೆ. ಬಂದು ತಂದೆ ದಶರಥ ತೀರಿಕೊಂಡ ವಿಷಯವನ್ನ ಹೇಳ್ತಾನೆ.
ತನ್ನೊಡನೆ ಅಯೋಧ್ಯೆಗೆ ಹಿಂದಿರುಗಲು ಬೇಡಿಕೊಳ್ತಾನೆ. ಆದರೆ ರಾಮ ತಾನು 14 ವರ್ಷ ವನವಾಸ ಮಾಡಬೇಕೆಂಬುದು ತಂದೆ ದಶರಥ ಹಾಗೂ ತಾಯಿ ಕೈಕೇಯಿಯ ಆದೇಶ. ಹಾಗಾಗಿ ನಾನು ಈ 14 ವರ್ಷ ವನವಾಸದಲ್ಲೇ ಇರುತ್ತೇನೆ ಎಂದು ಭರತನಿಗೆ ಹೇಳ್ತಾನೆ. ಇದನ್ನು ಕೇಳಿ ಭರತನಿಗೆ ಬಹಳ ನೋವಾಯಿತು. ಅಣ್ಣ ಬರದಿದ್ದರೂ ಅವನ ಪಾದರಕ್ಷೆಯನ್ನಾದರೂ ತೆಗೆದುಕೊಂಡು ಹೋಗುತ್ತೇನೆ ಎಂದು ರಾಮನ ಪಾದರಕ್ಷೆಯನ್ನು ತೆಗೆದುಕೊಂಡು ಅಯೋಧ್ಯೆಗೆ ಮರಳಿದ. ಅಲ್ಲಿ ಆಸ್ಥಾನದಲ್ಲಿ ರಾಮನ ಪಾದರಕ್ಷೆಯನ್ನು ಇಟ್ಟು ಭರತ, ರಾಮನಿಲ್ಲದ ರಾಜ್ಯದಲ್ಲಿ ನಾನು ಇರಲು ಸಾಧ್ಯವಿಲ್ಲ ಎಂದು ಅಯೋಧ್ಯೆ ಪಕ್ಕದ ರಾಜ್ಯದಲ್ಲಿ ಒಂದು ಸಾಮಾನ್ಯ ಆಶ್ರಮದಲ್ಲಿ ಜೀವನ ನಡೆಸಿದ. ಇಲ್ಲಿಗೆ ಅಯೋಧ್ಯೆ ಕಾಂಡ ಮುಗಿಯುತ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ರಾಮಾಯಣದ ಅಯೋಧ್ಯೆ ಕಾಂಡದ ಬಗ್ಗೆ ತಿಳ್ಕೊಂಡ್ವಿ. ನಾಳೆಯ ಸಂಚಿಕೆಯಲ್ಲಿ ರಾಮಾಯಣದ ಅರಣ್ಯ ಕಾಂಡದ ಬಗ್ಗೆ ತಿಳ್ಕೊಳ್ಳೋಣ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಅಕೌಂಟ್ಸ್ನ ಫಾಲೋ ಮಾಡಿ. ನಾನು ನಿಮಗೆ ಮತ್ತೆ ನಾಳೆ ಸಿಗ್ತೀನಿ. ಜೈ ಶ್ರೀರಾಮ್.